ಸೊ ಗೈಸ್, ನಾವು ಇವಾಗ ಊಟಿಯಲ್ಲಿದ್ದೀವಿ. ಮೋರ್ ದೆನ್ 500 ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅನ್ನು ಮಾಡ್ತಾರಂತೆ ಇಲ್ಲಿ ಲೋಕಲಿ. ಜೊತೆಗೆ ಡಿಫ್ರೆಂಟ್ ಟೈಪ್ ಆಫ್ ಟೀಸ್ ಕೂಡ ಮಾಡ್ತಾರೆ ಇಲ್ಲಿ. ಸೊ ಆ ಪ್ರೊಸೆಸಿಂಗ್ ಹೇಗಿರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದ್ದಾಗ ಐ ಥಿಂಕ್ ಮೋಸ್ಟ್ಲಿ 32 ಡಿಗ್ರಿ ಸೆಲ್ಸಿಯಸ್ ಇತ್ತು, ತುಂಬ ಹಾಟ್ ಇತ್ತು. ಊಟಿಗೆ ಬರ್ತಿದ್ದಾಗಲೇ ಟೋಟಲಿ ಟೆಂಪ್ರೇಚರ್ ಡೌನ್. ಆಲ್ಮೋಸ್ಟ್ ಇವಾಗ 21 to 25 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ, ತುಂಬ ಕೂಲ್ ಆಗ್ತಾ ಇದೆ. ಸೊ ಗೈಸ್, ಇದೊಂಥರ ವೈಲ್ಡ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ರೋಡ್ ಸೈಡಲ್ಲಿ, ಊಟಿ ರೋಡ್ ಸೈಡಲ್ಲಿ ಕಂಡುಬರುವಂಥದ್ದು. ತುಂಬಾ ಇವೆ ಈ ಥರದೊಂದು ಫ್ಲವರ್ಸು. ಇದರ ಹೆಸರು ಬಂದುಬಿಟ್ಟು ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ. ಮತ್ತು ಇಲ್ಲಿ ಚಾಕ್ಲೇಟ್ಸ್ ಕೂಡ ಹೇಗೆ ಪ್ರೊಸೆಸಿಂಗ್ ಮಾಡ್ತಾರಂತ ಹೇಳಲಾಗುತ್ತೆ. ಟೀ ಕುಡಿದೇ ಬಂದಿದ್ದೀವಿ, ನೋಡೋಣ ಯಾವ ಥರ ಇರುತ್ತಂತ. ಟೇಸ್ಟ್ ಯಾವ ಥರ ಇರುತ್ತಂತ ಎಕ್ಸಾಕ್ಟ್ಲಿ ಹೇಳಲ್ಲ, ಬಟ್ ನನಗೇನು ಅನಿಸುತ್ತೆ ಅದನ್ನು ನಾನು ನಿಮಗೆ ನಾನು ಫೀಲ್ ಮಾಡ್ಕೊಂಡು ಹೇಳ್ತೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್ ನಾವು. ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಟಿಕೆಟ್ ರೇಟ್ ಬಂದುಬಿಟ್ಟು 30 ರೂಪಾಯಿ. ಅಲ್ಲಿ ನಿಮಗೆ ಟೀಯನ್ನು ಯಾವ ರೀತಿಯ ಬೇರೆ ಬೇರೆ ಥರ ಟೀಯನ್ನು ಮಾಡ್ತಾರೆ ಮತ್ತು ಅದರ ಸ್ಯಾಂಪ್ಲಿಂಗ್ ಕೂಡ ನಿಮಗೆ ಇಲ್ಲಿ ಕೊಡ್ತಾರೆ. ಸೊ ಅಲ್ಲಿ ಇವಾಗ ಚೆಕ್ ಮಾಡೋಣ. ಇದು ಬಂದುಬಿಟ್ಟು ಟೀಗೆ ಯೂಸ್ ಮಾಡುವಂಥ ಒಂದು ಲೀವ್ಸು. ಸ್ಮೆಲ್ಲು ತುಂಬ ರಾ ಆಗಿದೆ. ನಾನು ಕೇಳಿರೋ ಮಟ್ಟಿಗೆ ಬಹುಶಃ ಕೋನೂರು ಅಲ್ಲಿ ಇನ್ನೂ ಎಳೆಯದಾಗಿರುವಂಥ ಎಲೆಯನ್ನು ಅವರು ಯೂಸ್ ಮಾಡ್ಕೊತಾರೆ. ಸೊ ಇಲ್ಲಿ ಇವರು ಬಂದುಬಿಟ್ಟು ಸ್ವಲ್ಪ ಬೆಳೆದಿರುವಂಥ ಎಲೆಯನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಹಿಸ್ಟ್ರಿ ಆಫ್ ಟೀ ಬಗ್ಗೆ ಬರೆದಿದ್ದಾರೆ. ಲೆಜೆಂಡರಿ ಎಂಪರರ್ ಶೆನ್ನಾಂಗ್ ಎನ್ನುವ ಚೈನಾದ ಒಬ್ಬ ರಾಜ ಈ ಒಂದು ಟೀ ಬಗ್ಗೆ ಮೊದಲ ಬಾರಿಗೆ ಜಗತ್ತಿಗೆ ತಿಳಿಸ್ಕೊಟ್ಟಿದ್ದು ಅಂತ ಒಂದು ಊಹೆ ಇದೆ. ಇದು 2737 BCಯಲ್ಲಿ ಆಗಿರುವುದಂತ ಹೇಳ್ತಾ ಇದ್ದಾರೆ. ಈ ಶೆನ್ನಾಂಗ್ ಎನ್ನುವನು ಸುಮಾರು ಔಷಧಿ ಗಿಡಮೂಲಿಕೆಗಳ ಬಗ್ಗೆ ಅವನು ಶೋಧನೆ ಮಾಡಿದ್ದೇನೆ ಅಂತ ಒಂದು ಊಹೆ ಇದೆ. ಈಸ್ ವರ್ಡ್ ತೂನಾ ಗೊತ್ತಿಲ್ಲ. ಸೊ ಅದರಿಂದ ಟೀ ಎನ್ನುವ ವರ್ಡ್ ಸ್ಟಾರ್ಟಿಂಗ್ ಬಂತು 206 BCಯಿಂದ AD 220 ಒಳಗಡೆ ಈ ಒಂದು ಟೀನ ಚಾ ಅಂತ ಒಂದು ಹೆಸರಿಗೆ ಕನ್ವರ್ಟ್ ಆಯಿತು. ಚೆನ್ನಾಗಿರೋ ಎಲೆಯನ್ನು ಕಟ್ ಮಾಡಿಕೊಂಡು ಇಲ್ಲಿ ತೊಗೊಂಡು ಬರ್ತಾರೆ. ನಂತರ ಬಂದುಬಿಟ್ಟು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಇಲ್ಲಿ ತೊಗೊಂಡು ಬರ್ತಾರೆ. ಲೀವ್ಸನ್ನು ಈ ಒಂದು ಡ್ರೈಯರ್ ಮಷೀನಲ್ಲಿ ಹಾಕ್ತಾರೆ. ಸೊ ಈ ಮಷೀನ್ ಒಳಗಡೆ ಡ್ರೈ ಮಾಡಿದ ನಂತರ ಲೀವ್ಸ್ಗಳನ್ನು ಈ ಒಂದು ಮಷೀನಲ್ಲಿ ಹಾಕ್ತಾರೆ. ಸೊ ಈ ಮಷೀನು ಎಲ್ಲಿ ಹೋಗುತ್ತಂದರೆ ನಿಮಗೆ ಆ ಕಡೆಯಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಅಲ್ಲಿ ಕ್ರಷಿಂಗ್ ಮಷೀನ್ ಹೋಗುತ್ತೆ. ಇಲ್ಲಿ ನೋಡಿ, ಆ ಒಂದು ಡ್ರೈ ಲೀವ್ಸು ಇಲ್ಲಿ ಕ್ರಷ್ ಆಗ್ತಾಯಿದೆ. ಸೊ ಗ್ಲಾಸ್ ಒಳಗಡೆ ನೋಡ್ಬೋದು ಇಲ್ಲಿ ಟೈರಿಂಗ್ ಪ್ರೊಸೆಸ್ ಆಗ್ತಾಯಿದೆ. ಪ್ರೊಸೆಸ್ಸಲ್ಲಿ ಕರ್ಲಿಂಗ್ ಹೋಗುತ್ತೆ. ಸೊ ಆ ಕಡೆ ಕರ್ಲಿಂಗ್ ಆಗ್ತಾಯಿದೆ. ಸೊ ಲಾಸ್ಟ್ಗೆ ಫೇಸ್ ಫಾರ್ಮ್ ಆಫ್ ಟೀ ಈ ಒಂದು ಫರ್ಮಿನೇಷನ್ ಪ್ರೊಸೆಸ್ಗೆ ಈ ಒಂದು ಮಷಿನ್ಗೆ ಹೋಗುತ್ತೆ. ಸೊ ಅಲ್ಲಿ ತಿರ್ಗಾ ಡ್ರೈ ಮಾಡಿಬಿಟ್ಟು ನಂತರ ಪೌಡರ್ ಫಾರ್ಮ್ಗೆ ಟೀ ಕನ್ವರ್ಟ್ ಆಗುತ್ತೆ.
ಅನಂತರ ಕ್ವಾಲಿಟಿ ಚೆಕ್ ಇತ್ಯಾದಿಗಳಿರುತ್ತೆ. ಸೊ 3 ಥರದ ಟೀ ಕೊಟ್ಟಿದ್ದಾರೆ ಅವರು. ಒಂದು ಬಂದುಬಿಟ್ಟು ನಾರ್ಮಲ್ ಟೀ, ಇನ್ನೊಂದು ಬಂದುಬಿಟ್ಟು ಲೆಮನ್ ಟೀ, ರೈಟ್? ಲೆಮನ್ ಟೀ, ಇನ್ನೊಂದು ಬಂದುಬಿಟ್ಟು ಎಲಾಚಿ ಟೀ ಕೊಟ್ಟಿದ್ದಾರೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೊ ನಮ್ಮ ಫ್ರೆಂಡ್ನೇ ಸ್ಟಾರ್ಟಿಂಗ್ ಹೇಳ್ತೀನಿ. ಹೌ ಇಸ್ ಅ ನಾರ್ಮಲ್ ಟೀ ಬ್ರೋ? It's very good. ಯು ಟ್ರೈಡ್, ರೈಟ್? Yes. The taste is very good. ವೆರಿ ಗುಡ್. Yes. So next I'm going to try Ilachi tea. ಸೊ ಇವಾಗ ನಾನು ನಾರ್ಮಲ್ ಟೀಯನ್ನು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ನಾರ್ಮಲ್ ಟೀ ತುಂಬ ಚೆನ್ನಾಗಿದೆ. ನಂತರ ಇದು ಲೆಮನ್ ಟೀ ಅಂತೆ. ಸೊ ಇವಾಗ ಲೆಮನ್ ಟೀಯನ್ನು ಟ್ರೈ ಮಾಡೋಣ. ತುಂಬ ಸ್ಟ್ರಾಂಗ್ ಆಗಿದೆ. ನನಗೆ ಜೇನುತುಪ್ಪ ಅವ್ರು ಮಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ. ವಿಲ್ ಇಟ್ ಮಿಕ್ಸ್ ವಿತ್ ದ ಹನಿ? ನೋ, ರೈಟ್? ನಾರ್ಮಲ್ ಶುಗರ್. ಹಾಂ ಹಾಂ, ಕನ್ನಡ ಬರುತ್ತಾ? ಸೊ ನಂತರ ಇಲಾಚಿ ಟೀ ಬೇರೆ ಇದೆ. ಸೊ ಟ್ರೈ ಮಾಡೋಣ. ಇಲಾಚಿ ಟೀ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ. ಸೊ ಓಕೆ. ಸೊ ತುಂಬ ಜನ ಬರ್ತಾ ಇದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ವೆರೈಟೀಸ್ ಆಫ್ ಟೀನ ಇಲ್ಲಿಟ್ಟಿದ್ದಾರೆ. ಒಂದು ಕಡಮಮ್ ಟೀನ ನಾನು ತೊಗೊಂಡೆ. ಸೊ ಇದು ಬೆಸ್ಟ್ ಸೆಲ್ಲಿಂಗ್ ಟೀ ಅಂತ ಇಲ್ಲಿ. 500 varieties of chocolate you can see. ಓಕೆ, ವಿಚ್ ಈಸ್ ದ ಹೈಯೆಸ್ಟ್ ಸೆಲ್ಲಿಂಗ್ ಚಾಕ್ಲೇಟ್ ಓವರ್ ಹಿಯರ್? Roasted almond milk cake. ಇಸ್ ದಟ್ ಅವೈಲೇಬಲ್ ನೌ? Yeah. ಇದು ಹೈಯೆಸ್ಟ್ ಸೆಲ್ಲಿಂಗ್ ಚಾಕ್ಲೇಟ್ ಅಂತ ಹೇಳಿದೆ. ನಂತರ ಇಲ್ಲಿ ನೋಡಿ ಹ್ಯಾಂಡ್ ಕ್ರಾಫ್ಟೆಡ್, ಕೈಯಿಂದ ಮಾಡಿರುವಂಥ ಚಾಕ್ಲೇಟ್ಗಳು ಇವೆಲ್ಲ ಹೆಚ್ಚಿನದಾಗಿ. ಸೊ ಮೋಸ್ಟ್ಲಿ ಊಟಿಯಲ್ಲಿ ಚಾಕ್ಲೇಟ್ಗೋಸ್ಕರ ಜನ ಬರ್ತಾರೆ. ಎಲ್ಲ ಕೈಯಿಂದ ಮಾಡಿರುವಂಥದ್ದು ಮತ್ತು ಮನೆಯಲ್ಲೇ ಮಾಡಿರುವಂಥ ಚಾಕ್ಲೇಟ್ಗಳು. ಸೊ ಕಡಿಮೆ ರೇಟಲ್ಲಿ ನಿಮಗೆ ಒಳ್ಳೆ ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ಊಟಿಗೆ ಹೋಗಿ. ಈ ಒಂದು ಕೊಕೊಬಿನ್ ಏನಿದಲ್ವಾ, ಸೊ ಇದು ಚಾಕ್ಲೇಟ್ಗೋಸ್ಕರ ಯೂಸ್ ಮಾಡುವಂಥದ್ದು. ಸೊ ಅದು ಸೇಲ್ಗಿದೆ ಅಂತ ಅಂದ್ಕೊತೀನಿ ನಾನು. ನೋಡಿ, ಇದು ವಾಲ್ನಟ್ ಚಾಕ್ಲೇಟ್, ಇದು ಕಾಫಿ ಟಫಲ್ಸ್ ಚಾಕ್ಲೇಟು, ಬಟರ್ ಸ್ಕಾಚ್ ಚಾಕ್ಲೇಟ್, ಇದು ಇಲ್ಲಿ ಚೆರಿ ಬ್ರ್ಯಾಂಡಿ ಅಂತ ಚಾಕ್ಲೇಟ್ ಹೆಸರು. ರಸ್ಬೆರಿ ಟಫಲ್ಸ್, ಪೀನಟ್ ಟಫಲ್ಸ್. ನನ್ನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರೋದು ಕೊನ್ನೂರಲ್ಲಿ ಯಾರ್ದೋ ಒಬ್ಬರೊಂದು ಟೀ ಪ್ಲಾಂಟೇಶನು. ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನೀವು ಊಟಿಗೆ ಬಂದರೆ ಬಹುಶಃ ನಿಮಗೆ ಇಷ್ಟೊಂದು ಚೆನ್ನಾಗಿರುವಂಥ ಪ್ಲೇಸು ಈ ಟೈಮಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳಲ್ಲ. ಬಟ್ ಕೊನ್ನೂರಲ್ಲಿ ಮಾತ್ರ ಅದ್ಭುತವಾದ ವ್ಯೂ ಇದೆ. ನೀವು ಇನ್ ಕೇಸ್ ಊಟಿಗೆ ಬಂದರೆ ಊಟಿಯಿಂದ ಕೊನ್ನೂರಿಗೆ ಬರುವಂಥ ಒಂದು ಆಲ್ಮೋಸ್ಟ್ 17 to 20 ಕಿಲೋಮೀಟರ್ ರೂಟು ನಿಮಗೆ ಅದ್ಭುತವಾದ ಈ ಥರ ಪ್ಲ್ಯಾಂಟೇಷನ್ಗಳು ಮತ್ತು ಪೀಕ್ ಪಾಯಿಂಟ್ಗಳು ತುಂಬಾ ಅದ್ಭುತವಾಗಿದೆ. ಸೊ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಹೆಚ್ಚಿದಾಗಿ ಉದ್ದವಾದ ಪೈನ್ ಟ್ರೀಗಳು ಮತ್ತು ಎಲ್ಲಿ ನೋಡಿದ್ರು ಟೀ ಪ್ಲ್ಯಾಂಟೇಷನು ಹಾಗೂ ಈ ಬೆಟ್ಟದ ಮೇಲೆ ಮನೆಗಳು, ಸೊ ಅವುಗಳೆಲ್ಲ ತುಂಬಾ ಕಾಮನ್ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲ್ಯಾಂಟೇಷನ್ನು, ಬಹುಶಃ ನೀವು ನೋಡಿರಲಿಕ್ಕಿಲ್ಲ. ಎಷ್ಟು ಅದ್ಭುತವಾಗಿದೆ ಅಲ್ವಾ?
ಗಾಯ್ಸ್ ಮುದುಮಲೆಯಲ್ಲಿ ಕಾಣಿಸ್ಕೊಳ್ಳುವಂಥ ಜಿಂಕೆಗಳ ಸಾಲುಗಳು ನೋಡಿ, ಎಷ್ಟೊಂದು ಜಿಂಕೆಗಳಿವೆ ಇಲ್ಲಿ.